ಕೊಟ್ಟಾಗ ಅಲ್ಲೇ ಇಟ್ಟು ಅಲ್ಲೇ ಉಟ್ಕೊಳ್ಬಾರ್ದು ಚರ್ಚಿನಾಗ. ಹಲ್ಲೆಲೂಯಾ. ಯಾಕೆ? ಹೊಸದಾಗಿ ಹುಟ್ಟಿದ ಅನುಭವವಿಲ್ಲ. ಯೇಸು ಸ್ವಾಮಿ ಬಂದಾಗ ನಾವು ಮತ್ತೊಬ್ಬರಿಗೆ ಹೇಳಿಲ್ಲ ಅಂದ್ರೆ ನಾವಿನ್ನು ಹೊಸದಾಗಿ ಹುಟ್ಟಿಲ್ಲ ಅಂತದ್ರ ಅರ್ಥ. ಹಲ್ಲೆಲೂಯಾ. ಅರ್ಥ ಆಗತ್ರಿ? ನಾವು ಯೇಸು ಸ್ವಾಮಿ ಹೊಸದಾಗಿ ಹುಟ್ಟಿದ್ವಿ ಅಂದ್ರೆ ದೇವರ ಆತ್ಮ ನಮಗೆ ಏನ್ ಮಾಡ್ತಾನೆ? ಸಾರಕಸ್ತಾನೆ. ಯೇಸು ಕ್ರಿಸ್ತನ ಕುರಿತಾಗಿ ಯೇಸು ನಿನಗಾಗಿ ಹುಟ್ಟಿದ್ದಾನೆಂಬುದಾಗಿ ಸಾರುವುದಕ್ಕಾಗಿ ಏನ್ ಮಾಡ್ತಾನೆ? ಪವಿತ್ರಾತ್ಮ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಮತ್ತೊಬ್ಬರಿಗೆ ಹೇಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಮತ್ತೊಬ್ಬರಿಗೆ ಬಾಯಿ ಬಿಟ್ಟು ಯೇಸು ಸ್ವಾಮಿ ನಂಬಿ ಅಂತ ಹೇಳಕ್ಕೂ ಇಷ್ಟ ಇಲ್ಲ ಅಂದ್ರೆ ಇನ್ನು ನಾವು ಹೊಸದಾಗಿ ಹುಟ್ಟಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಒಬ್ಬಳು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಪ್ರವೇಶಿಸಲಾರರು. ಯೋಹಾನ ಬರೆದ ಸುವಾರ್ತೆ 3:3 ಓದಿಕೊಳ್ಳ್ರಿ, ಬೇಗ ಟೈಮ್ ಹೋಗ್ತಾ ಇದೆ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹಲ್ಲೆಲೂಯಾ. ಯಾವನು ಹೊಸದಾಗಿ ಹುಟ್ಟುತ್ತಾರೋ ಅವರು ಯೇಸುವಿನ ಕುರಿತಾಗಿ ಹೋಗಿ ಧೈರ್ಯವಾಗಿ ಸಾರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರು ಯೇಸು ಕ್ರಿಸ್ತನ ಕ್ರಿಸ್ಮಸ್ ಮಾಡ್ತಾ ಇದ್ದೇವಾ? ಹಲ್ಲೆಲೂಯಾ. ನಮ್ಮಲ್ಲಿ ಅನೇಕ ಜನ ಬರಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜನನದ ಶುಭವರ್ತಮಾನವನ್ನು ಕೇಳಿ, ಯೇಸು ಕ್ರಿಸ್ತನ ರಕ್ಷಣೆಯ ಶುಭವರ್ತಮಾನವನ್ನು ಕೇಳಿ ಎಂಬುದಾಗಿ ಒಳಗಡೆ ದೇವರ ಆತ್ಮ ಇರುತ್ತದೆ. ಹಲ್ಲೆಲೂಯಾ. ನಾವು ಹೊಸದಾಗಿ ಹುಟ್ಟಿದ ಅನುಭವ ಇರಲಿಲ್ಲ ಅಂದ್ರೆ ಹಲ್ಲೆಲೂಯಾ ನಾವು ಯಾವುದನ್ನು ತಿರುಗಿಸ್ಕೊಳ್ಳಲ್ಲ. ಎಷ್ಟು ಬಂದವರು ಬರ್ತಾರೋ, ಎಷ್ಟು ಹೋದವ್ರು ಹೋಗ್ತಾರೋ. ಹಲ್ಲೆಲೂಯಾ ಎಂದು ಹಲ್ಲೆಲೂಯಾ ಅಂತ ಹೇಳ್ಬಿಡು. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನಾವೇನಾಗಬೇಕು? ಇವತ್ತು ಕ್ರಿಸ್ಮಸ್ ಅಲ್ಲಿ ಬದಲಾಗಬೇಕು. ಹಲ್ಲೆಲೂಯಾ. ಈ ವರ್ಷದಿಂದ ಮುಂದಿನ ವರ್ಷ ಕ್ರಿಸ್ಮಸ್ ಕಮ್ಮುಗಳೊಳಗಾಗಿ ನಾವು ಸುಮಾರು ಒಂದು 10-20 ಜನಗಳಿಗಾದ್ರೂ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನನ್ನ ಸಾರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಕರೆಯಲ್ಪಟ್ಟವರು ಬಹಳ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಹಲ್ಲೆಲೂಯಾ. ನಾವು ಅನೇಕರಿಗೆ ಹೋಗಿ ಸಾರ್ತೇವೆ, ಆದ್ರೆ ದೇವರ ಆಲಯಕ್ಕೆ ಬರುವವರು ಯಾರು? ಆಯಲ್ಪಟ್ಟವರು ಮಾತ್ರ. ಅನೇಕರಿಗೆ ಹೋಗಿ ಹೇಳ್ತೇವೆ, ಯೇಸುವನ್ನ ನಂಬ್ರಿ, ನಿಮ್ಮ ಪಾಪಕ್ಕಾಗಿಯೇ ಬಂದಿರೋದು, ನಿಮ್ಮನ್ನು ಬಿಡಿಸಕ್ಕೆ ಬಂದಿರೋದು, ನಿಮ್ಮನ್ನ ಪರಲೋಕ ಕರ್ಕೊಂಡು ಹೋಗಕ್ಕೆ ಬಂದಿರೋದು ಎಂಬುದಾಗಿ. ಹಲ್ಲೆಲೂಯಾ. ಅನೇಕರಿಗೆ ದೇವರಾಲಯಕ್ಕೆ ಬಾ ಅಂತ ಹೇಳ್ತೇವೆ, ಆದರೆ ಆಯಲ್ಪಟ್ಟವರು ಮಾತ್ರ ಯೇಸುವಿನ ಬಳಿಗೆ ಬರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ನಾವು ಮಾಡುವಂತ ಕೆಲಸ, 2 ಕೆಲಸ ನಾವು ಕರೆಕ್ಟ್ ಆಗಿ ಮಾಡಬೇಕು. ನಕ್ಷತ್ರವು ಮಾಡಿದ 2 ಮುಖ್ಯವಾದ ಕೆಲಸ, ಯೇಸುವಿನ ಕುರಿತಾಗಿ ಸಾರುವ ಕೆಲಸ, ಯೇಸುವಿನ ಬಳಿಗೆ ಜನರನ್ನ ಕರ್ಕೊಂಡು ಬರುವ ಕೆಲಸ. ಹಲ್ಲೆಲೂಯಾ. ಈ 2 ಕೆಲಸಗಳನ್ನ ಸಭೆಯಾದಂತ ಜೀವಂತ ನಕ್ಷತ್ರಗಳಾಗಿರುವಂತ ನೀವು ಮಾಡಬೇಕೆಂಬುದೇ ದೇವರ ಹೃದಯದ ಬಯಕೆಯಾಗಿದೆ. ಹಲ್ಲೆಲೂಯಾ. ಇದನ್ನ ನಾವು ಮಾಡುವಾಗ ಮಾತ್ರ ನಾವು ಕೂಡ ಯೇಸು ಕ್ರಿಸ್ತನ ಹಾಗೆ ಯುಗ ಯುಗಾಂತರಕ್ಕೂ ದೇವರಾಜ್ಯದಲ್ಲಿ ಪ್ರಕಾಶಿಸ್ತೇವೆ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಏನಾಗ್ತದೆ? ನಾವು ಕೂಡ ಅನ್ಯರ ಸಂಗಡ ನ್ಯಾಯ ತೀರ್ಪುಗಳಿಗಾಗಿ ನರಕಕ್ಕೆ ಹೋಗ್ಬೇಕಾಗ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಕೂಡ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ತಂದೆಯ ಚಿತ್ತವಲ್ಲ. ಒಂದು ಆತ್ಮವು ಕೂಡ ಕೆಟ್ಟು ನರಕಕ್ಕೆ ಹೋಗುವುದು ಪರಲೋಕದಲ್ಲಿರುವ ತಂದೆಯ ಚಿತ್ತವಲ್ಲ. ಆಮೆನ್. ಹಲ್ಲೆಲೂಯಾ. ದೇವರು ಯಾರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಮ ಆಸೆ, ನಮ್ಮ ಬಯಕೆ ಏನಾಗಿರ್ಬೇಕು? ಆತ್ಮಗಳನ್ನ ರಕ್ಷಿಸಬೇಕು. ಹಲ್ಲೆಲೂಯಾ. ಅವ್ರಿಗೆ ಊಟ ಕೊಟ್ಟಾದ ರಕ್ಷಣೆ ಮಾಡೋಣ, ಅವ್ರಿಗೆ ಚಹಾ ಕೊಟ್ಟಾದ ರಕ್ಷಣೆ ಮಾಡೋಣ, ಅಥವಾ ಇನ್ಯಾವುದೋ ಅವರಿಗೆ ಸಹಾಯಗಳನ್ನ ಮಾಡಿ ನಾವು ರಕ್ಷಣೆಯಲ್ಲಿ ಅವ್ರು ಏನ್ ಮಾಡೋಣ? ತರಬೇಕಾಗಿದೆ. ಆಮೆನ್. ಯಾಕೆಂದ್ರೆ ಅವರು ನಿತ್ಯ ಕಾಲ ದೇವರ ರಾಜ್ಯದಲ್ಲಿ ಪ್ರವೇಶಿಸಬೇಕಾಗಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂದೇಶ ಅರ್ಥ ಆಯ್ತು? ಹಲ್ಲೆಲೂಯಾ. ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಮತ್ತೇನಾಗಿದ್ದೇವೆ? ಜೀವಂತ ನಕ್ಷತ್ರವಾಗಿದ್ದೇವೆ. ಎಲ್ಲರೂ ಕೈ ಕೊಟ್ಟು ಹೇಳ್ರಿ, ಚೆನ್ನಾಗಿ ಉಳಿಬೇಕಾ ಮುಂದಿನ ವರ್ಷಕ್ಕ? ಕೈ ಕೊಟ್ಟಲ್ಲ. ನಾವೇನಾಗಿದ್ದೇವೆ? ಜೀವಂತ ನಕ್ಷತ್ರವಾಗಿದ್ದೇವೆ. ನಾವು ಜೀವಂತ ನಕ್ಷತ್ರವಾಗಿದ್ದೇವೆ. ಹಲ್ಲೆಲೂಯಾ. ಇನ್ನು ಮುಂದಿನ ವರ್ಷ ಬರುವವರೆಗೂ ನೀವು ನಕ್ಷತ್ರವು ಮಾಡಿದ ಕೆಲಸವನ್ನ ಮಾಡುವವರಾಗಿರೋಣ. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸಮಯ ಮೀರ್ತಾ ಇದೆ. ಒಂದು ಹಾಡು